ರಣಗಲ್ ಸಾಮ್ರಾಜ್ಯದ ಮೈಲಿಗಲ್ಗಳು. ನೀವ್ ಕೇಳ್ತಾ ಇದ್ದೀರಾ ಕರುನಾಡ ಚಕ್ರವರ್ತಿ ಡಾಕ್ಟರ್ ಶಿವರಾಜ್ ಕುಮಾರ್ ಅವರ ಎಕ್ಸ್ಕ್ಲೂಸಿವ್ ಮಾತುಕತೆ RJ ನೇತ್ರಾ ಜೊತೆ ಸ್ಟಾರ್ಸ್ ಎಕ್ಸ್ಪ್ರೆಸ್ ನಲ್ಲಿ. ಅನ್ಎಡಿಟೆಡ್ RJ ನೇತ್ರಾ ಜೊತೆ. ನಮಸ್ಕಾರ, ನಾನು ನಿಮ್ಮ ನೇತ್ರ. ಒಂದು ವೆರಿ ರೇರ್ ಗೋಲ್ಡನ್ ಆಪರ್ಚುನಿಟಿ. ಸಿನಿಮಾ ರಿಲೀಸ್ಗೂ ಮುಂಚೆ ನಮ್ಮ ಸೆಂಚುರಿ ಸ್ಟಾರ್, ಸ್ಯಾಂಡಲ್ವುಡ್ ನ ಕಿಂಗ್ ಅಂತ ಹೇಳಿದ್ರೆ ತಪ್ಪೇ ಆಗೋದಿಲ್ಲ, ನಮ್ಮ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ದಿ ಎವರ್ಗ್ರೀನ್. ಆಬ್ವಿಯಸ್ಲಿ ಇವರ ಎನರ್ಜಿ ಆ್ಯಂಡ್ ಇನ್ಫ್ಯಾಕ್ಟ್ ಸಿನಿಮಾಗಳಲ್ಲಿನ ಪ್ರತಿಯೊಂದು ಕ್ಯಾರೆಕ್ಟರೈಸೇಷನ್ ನೋಡ್ತಾ ಇದ್ರೆ ಒಂಥರ ತುಂಬ ಖುಷಿ, ತುಂಬ ಎಂಥೂಸಿಯಾಸಮ್ ಜನರಲಿ, ಎಸ್ಪೆಷಲಿ ಭೈರತಿ ರಣಗಲ್ ಸಿನಿಮಾ ರಿಲೀಸ್ನ ಟೈಮ್ನಲ್ಲಿ. ಹೇಗಿದೆ ಸರ್ ಎಕ್ಸೈಟ್ಮೆಂಟ್? ನ್ಯಾಚುರಲಿ ನಮಗೇನೋ ತುಂಬ ಪ್ಯಾಲ್ಪಬಲ್, ಬಟ್ ನಿಮಗೆ ಹೇಗೆ ಫೀಲ್ ಆಗ್ತದೆ ರೈಟ್ ನಾವು? ಚೆನ್ನಾಗಿ ಫೀಲ್ ಆಗ್ತದೆ. ಅಟ್ ಸೇಮ್ ಟೈಮ್ ಸ್ವಲ್ಪ ಸ್ಕೇರು ಇದೆ. ಬಿಕಾಸ್ ಎಲ್ಲ ಫಿಲ್ಮ್ ರಿಲೀಸ್ ಆಗಬೇಕಾದ್ರೂ ಇದೊಂದು ಕಾಮನ್ ಫ್ಯಾಕ್ಟರ್. ಫ್ರಮ್ 86 ಆನಂದಿಂದ ಹಿಡಿದು ಇವಾಗವರೆಗೂ ಅದೊಂದು ಎಕ್ಸೈಟ್ಮೆಂಟ್ ಜೊತೆಲಿ ಒಂದು 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 ಭಯ. ಅಂದರೆ ಇಷ್ಟು ಮಟ್ಟಿಗೆ ಮಾಡಿದ್ದೀವಿ, ಹೆಂಗೆ ತಗೋಬೋದು ಜನ ಅಂತ ಒಂದು ಕುತೂಹಲ. ಬಟ್ ಒನ್ ಲೆವೆಲ್ಗೆ ಇಟ್ ವೋಂಟ್ ಬಿ ಎ ಡಿಸಪಾಯಿಂಟಿಂಗ್ ಫಿಲ್ಮ್ ಅಂತಲೂ ಇದೆ. ಅಪಾರ್ಟ್ ಫ್ರಮ್ ದಟ್ ಎಷ್ಟು ಮಟ್ಟಿಗೆ ಮೆಚ್ಚಬೋದು ಅನ್ನೋದು. ಯಾಕಂದರೆ ಮಫ್ತಿ ತುಂಬ ಚೆನ್ನಾಗಿ ಹೋಗಿರೋದ್ರಿಂದ ಜನಗಳ ಮನಸ್ಸಲ್ಲಿ ಆಳವಾಗೆ ಭೈರತಿ ರಣಗಲ್ ನಿಂತಿರೋದ್ರಿಂದ, ಸೊ ಭೈರತಿ ರಣಗಲ್ನೇ ಸಿನಿಮಾ ಮಾಡಿದಾಗ ಪ್ರೀಕ್ವೆಲ್ ಥರ, ಪ್ರೀಕ್ವೆಲ್ ನಾವೇನು ಮಫ್ತಿಗೆ ಪ್ರೀಕ್ವೆಲ್ ಹೇಳ್ತಿದ್ವಿ, ಸರಿ ಸ್ವಲ್ಪ ಒಂದು ಹೆಂಗೆ ಅನಿಸ್ಬೋದು ಜನಗಳಿಗೆ ಅನ್ನೋ ಒಂದು ಯೂಶ್ವಲ ಒಂದು ಕಾಡುತ್ತೆ ಅದು. ಬಟ್ ಮೇಕಿಂಗ್ ವೈಸ್ ಎಲ್ಲ ಇದುವರೆಗೂ ಜನ ನೋಡಿರೋ ಒಂದು ಇದಾಗಲಿ, ಟೀಸರ್ ಇರ್ಬೋದು ಇಲ್ಲ ಸಾಂಗ್ಸ್ ಇರ್ಬೋದು, ಇದುವರೆಗೂ ಎಲ್ಲರೂ ಒಂದು ಪಾಸಿಟಿವ್ ನೋಟೇ ಕೊಟ್ಟಿದ್ದಾರೆ. ಅಂದರೆ ಅವರು ಅಲ್ಲಿ ಏನಂದರೆ ಬರೀ ಪರ್ಫಾರ್ಮೆನ್ಸ್ಗಿಂತ ಹೆಚ್ಚಾಗಿ ಟೆಕ್ನಿಕಾಲಿಟಿಲಿ ತುಂಬ ಇದು ಮಾಡಿದ್ದಾರೆ. ಆ್ಯಸ್ ಅ ಸಾಂಗ್ಸ್ಲಿರ್ಬೋದು, ವಿಜಯ್ ಪ್ರಕಾಶ್ ಅವ್ರ ವಾಯ್ಸ್ನ ಕೆಲವು ತುಂಬ ಜನ ನಾಟ್ ಓನ್ಲಿ ಇಯರ್, ನೀವು ಹೊರಗಡೆ ವಿಮರ್ಶೆ ನೋಡಿದಾಗ ಕನ್ನಡದಲ್ಲಿ ಕೇಳಿದವರೇ ತಮಿಳ್ ಇರ್ಬೋದು, ಹಿಂದಿ ಇರ್ಬೋದು, ದಿ ವರ್ ಆಲ್ ವಾಟ್ ಎಂಗ್ರಾಸ್ಡ್. ಎಸ್. ಸೊ ಔಟ್ಸೈಡ್ ಲ್ಯಾಂಗ್ವೇಜ್ ಅವ್ರು ಅಷ್ಟು ಎಂಗ್ರಾಸ್ ಆಗಬೇಕಾದ್ರೆ ನಮ್ಮಲ್ಲಿ ಜನ ಎಂಗ್ರಾಸ್ ಆಗಿರ್ಬೇಕನ್ನೋದೇ ಒಂದು. ಬಟ್ ಅದು ಖುಷಿ ಆಯಿತು. ಇನ್ಫ್ಯಾಕ್ಟ್ ಕ್ಯಾರೆಕ್ಟರೈಸೇಷನ್ ಕೂಡ ತುಂಬ ಪರ್ಟಿಕ್ಯುಲರ್ಲಿ ತಮಿಳು ತೆಲುಗು ಅಂತ ಏನು ಹೇಳಿದ್ರೆ ತುಂಬ ರೀಜನ್ಗೆ ಹತ್ತಿರವಾಗದ ಹಾಗೆ ನಿಮ್ಮ ಕಾಸ್ಟ್ಯೂಮಿಂದ ಹಿಡಿದು ಕಥೆ ಏನಿದೆ, ಪ್ರಾಬಬ್ಲಿ ಎಲ್ಲ ಭಾಷೆಗಳಲ್ಲೂ ಕೂಡ ಅಲ್ಲಿನ ವೆರಿ ರೂಟೆಡ್ ರೀಜನ್ ಸ್ಪೆಸಿಫಿಕ್ ಕಥೆಗಳು ಅಂತ ಏನು ಹೇಳ್ತಾರೆ, ಅದರಲ್ಲಿ ಈ ಪಾತ್ರನ ತುಂಬ ಬೇಗ ಹತ್ತಿರ ಮಾಡ್ಕೊಳ್ತಾರೆ. ಬೇಸಿಕಾಗಿ ಒಂದು ಪರ್ಟಿಕ್ಯುಲರ್ ಏನಂತೀವಿ, ಒಂದು ಏನು ಉದ್ದೇಶ ಇಟ್ಕೊಂಡು ಮಾಡ್ತೀವಿ, ಎಲ್ಲ ರೀಜನ್ಗೂ ಆ ಉದ್ದೇಶ ರೀಚ್ ಆಗಬೇಕು. ಅಂದರೆ ದಿಸ್ ಪ್ರಾಬ್ಲಮ್ ಶುಡ್ ಬಿ ಯೂನಿವರ್ಸಲ್. ಏನು ಪ್ರಾಬ್ಲಮ್ನ ಸಾಲ್ವ್ ಮಾಡೋಕ್ಕೆ ಕೊಟ್ಟಿದ್ದಾನೆ ಆ ಪ್ರಾಬ್ಲಮ್ ಯೂನಿವರ್ಸಲ್ ಆಗಿದ್ದಾಗ ಜನ ಮೆಚ್ಚು ಸಹಜ. ಇಲ್ಲಾಂದರೆ ಪ್ಲೈನಾಗಿ ಒಂದು ಇನ್ನೊಂದು ಕ್ಯಾರೆಕ್ಟರ್ ಶಿವಣ್ಣ ಮಾಡಿದರೆ ನೋಡ್ಬೇಕಂತ ಹೋಗ್ಬಿಡ್ತಾರೆ. ಇಟ್ ವಿಲ್ ಬಿ ಲೈಕ್ ಅದರ್ ಕಮರ್ಷಿಯಲ್ ಫಿಲ್ಮ್. ಬಟ್ ಇದು ಕಮರ್ಷಿಯಲ್ ಫಿಲ್ಮ್ ಆದ್ರೂ ಒಂದು ಪರ್ಪಸ್ ಇದೆ, ಇದು ವಾಚ್ ಮಾಡಬೇಕನ್ನೋ ಒಂದು ಪರ್ಪಸ್ನ ಕ್ರಿಯೇಟ್ ಮಾಡ್ತಾರೆ. ನರ್ತನ್ ಐ ಥಿಂಕ್ ಇಸ್ ವೆರಿ ಕ್ಲೆವರ್ ಇನ್ ದಟ್ ವೇ. ತುಂಬ ಲೇಯರ್ಡ್ ಆಗಿರುತ್ತೆ, ಅವ್ರ ನೆರೇಷನ್ ಕೂಡ ಭಾಳ ಲೇಯರ್ಡ್ ಆಗಿರುತ್ತೆ, ಭಾಳ ಇನ್ಫ್ಯಾಕ್ಟ್ ಮಫ್ತಿಯಲ್ಲಿ ನಾವು ನೋಡಿದ್ವಿ. ಸೊ ಹಾಗಾಗಿ ಆ ಪ್ರೀಕ್ವೆಲ್ಗೆ ಅಷ್ಟೇ ಡಿಮಾಂಡ್ ಇದೆ ರೈಟ್ ನಾವು. ಇಷ್ಟು ಸಿನಿಮಾಗಳು ಇವಾಗ ನೋಡ್ತಾ ಇದ್ದಾರೆ ಇತ್ತೀಚಿನ ಟೈಮ್ನಲ್ಲಿ. ಒಬ್ಬ ಸ್ಟಾರ್ ಅಥವಾ ಒಬ್ಬ ಬೇಡಿಕೆಯ ನಟ ಅಂತ ಹೇಳೋಣ, ಒಬ್ಬ ಆರ್ಟಿಸ್ಟ್ ಅಂತಂದರೆ ತುಂಬ ಸಮಯ ತಗೊಂಡು ಎರಡು ವರ್ಷ ತಗೊಂಡು ಒಂದು ಸಿನಿಮಾ ಮಾಡಬೇಕು, ಹಾಗೆ ಮಾಡಿದ್ರೆ ಸಿನಿಮಾ ಚೆನ್ನಾಗಿರುತ್ತೆ ಅನ್ನೋಂಥ ಒಂದು ಬಿಲೀಫ್ ಸಿಸ್ಟಮ್ ಸದ್ಯಕ್ಕೆ ಈಗಿನ ಇಂಡಸ್ಟ್ರಿಗಳಲ್ಲಿ, ನಾನು ಬರೀ ಕನ್ನಡದ ಬಗ್ಗೆ ಮಾತಾಡ್ತಿಲ್ಲ, ಇದೊಂದು ಬಿಲೀಫ್ ಸಿಸ್ಟಮ್ ಇದೆ. ಶಿವಣ್ಣ ಡಿಫೈಸ್ ಆಲ್ ರೂಲ್ಸ್ ಆ ಲೆಕ್ಕದಲ್ಲಿ ನೋಡಿದ್ರೆ. ಬಹಳಷ್ಟು ಸಿನಿಮಾಗಳನ್ನ ಅದ್ರ ಒಳ್ಳೊಳ್ಳೆ ಕಥೆಗಳು ಕೂಡ ನಿಮಗೆ ಹತ್ರ ಬರುತ್ತೆ. ಐ ಥಿಂಕ್ ಯು ಮ್ಯಾನಿಫೆಸ್ಟ್ ಗುಡ್ ಸ್ಟೋರೀಸ್ ಅರೌಂಡ್ ಯು ಆ್ಯಂಡ್ ಅಷ್ಟೇ ಬೇಗ ಸಿನಿಮಾಗಳು ತರ್ತೀರಾ. ಹೇಗೆ? ನಂದು ಒಂದೇ ಪ್ರಶ್ನೆ, ಯಾರೇ ಆಗಲಿ ದಟ್ ವೇ. See, if the story is ready, okay, if the story is ready, everything is ready, why delay? ನನಗೆ ಅದಕ್ಕೆ ಬೇಕು. ಓಕೆ, ಎಷ್ಟು ದಿನ ಬೇಕಾಗ್ಬೋದು? ಬರೀ CGನೇ ಫಿಲಿಮ್ ಆಗ್ಬಿಟ್ರೆ 8 months CGನೇ ಮಾಡಿಬಿಡ್ಬೋದು ಆ ಸಿನಿಮಾನ. ಯಾಕೆ? ವೆರಿ ಈಸಿನು, ಕರೆಕ್ಟ್, ಟೆಕ್ನಿಕಲ್ ಇದೆ, ಮಾಡಿಬಿಡಿ ಅಷ್ಟೇ. ಗ್ರೀನ್ ಮ್ಯಾಟ್ ಹಾಕೊಂಡು ಎಲ್ಲ. ವಾಟ್ ಅಬೌಟ್ ದ ವಿಜುವಲ್ ಇನ್ ಡೈರೆಕ್ಟರ್ ನಾವೇನು ಮಾಡ್ತಿದ್ದೋ ಆಗಿನ ಕಾಲದಲ್ಲಿ? ಇಲ್ಲ, ಆಗಿನ ಕಾಲ ಹೋಯ್ತು ಅಂತನಾ? ಇಲ್ಲ ಅಲ್ವಾ? ಸೊ ಐ ಆಮ್ ಸೇಯಿಂಗ್ ವೆನ್ ದ ಸ್ಕ್ರಿಪ್ಟ್ ಇಸ್ ನಾಟ್ ಹಿಯರ್, ನೌ ದೇ ಸ್ಟಾರ್ಟ್ ದ ಫಿಲಮ್ ಆ್ಯಂಡ್ ಅಗೇನ್ ದಿ ಸ್ಟಾಪ್. ಸೊ ಸ್ಕ್ರಿಪ್ಟಿಂಗ್ ಎಲ್ಲ ಕರೆಕ್ಟಾಗಿ ಮಾಡ್ಕೊಂಡು ಮಾಡಿ, 5 months ಲೇಟಾಗಿ ಸ್ಟಾರ್ಟ್ ಮಾಡಿ, ಸ್ಕ್ರಿಪ್ಟ್ ಮಾಡಿ. ಅದರಿಂದ ಪ್ರೊಡ್ಯೂಸರ್ ಉಳಿತಾನೆ, ಪ್ರೊಡ್ಯೂಸರ್ ವಿಲ್ ಬಿ ಸೇಮ್ ಅಲ್ಲೂ. ಸೊ ಆಮೇಲೆ ಥಿಯೇಟ್ರ್ಗಳು ನೀವು ಕರೆಕ್ಟ್ ಟೈಮ್ ಬಂದಾಗ ಥಿಯೇಟ್ರ್ಗಳು ಉಳಿತವೆ, ಅಲ್ಲಿ ವರ್ಕರ್ಸ್ ಮನೆ ಒಲೆ ಉರಿಯುತ್ತೆ. ಅದೆಲ್ಲ ಏನಾಗುತ್ತೆ, ಇವಾಗ ನಾವು ಒಂದೊಂದು ಮಾಡ್ತಾ ಹೋದಾಗ ಎಲ್ಲ ಹ್ಯಾಂಪರ್ ಆಗುತ್ತೆ.
ಆಮೇಲೆ ಕೇಳಿದೆ ಇಲ್ಲ ಫಾರ್ ಮೇಕಿಂಗ್ ಆಫ್ ದ ಫಿಲ್ಮ್. ನನಗೆ ಅರ್ಥ ಆಗಿಲ್ಲ, ಯಾಕಂದರೆ ಬೇರೆಯವರೆಲ್ಲ ಮಾಡೋದು ಮೇಕಿಂಗ್ ಅಲ್ವಾ ಅಂತ. ಸಿಂಪಲ್ ಫಿಲ್ಮ್ ಮಾಡ್ತಾರೆ ತಮಿಳಲ್ಲಿ, ಎಷ್ಟೋ ಫಿಲ್ಮ್ ಹಿಟ್ಟಾಗುತ್ತೆ ಚಿಕ್ಕ ಚಿಕ್ಕ ಫಿಲ್ಮ್ಗಳು. ತೆಲುಗಲ್ಲಿ ನೋಡಿ ನಾನು ಸಿಂಪಲ್ ಎಕ್ಸಾಮ್, ನಾನು ಯಾರೂ ದೂಸ್ತಿಲ್ಲ. ದೇಶನ ಉಪ್ಪೇನ ಅಂತ ಒಂದು ಪಿಕ್ಚರ್ ಮಾಡಿದ್ದಾರೆ, ಬುಚ್ಚಿ ಬಾಬು ಅಂತ ಒಂದು ಡೈರೆಕ್ಟ್ರು, ಉಪ್ಪೇನ ಅಂತ ಒಂದು ಪಿಕ್ಚರ್ ಮಾಡಿದೆ. ಆ ಸಿನಿಮಾ ನೋಡಿ ಯಾವ್ದ್ರಲ್ಲಿ ಕಮ್ಮಿ ಇದೆ, ಅವ್ರೇನು 5 ವರ್ಷ ತಗೊಂಡ್ರ. ಇನ್ಫ್ಯಾಕ್ಟ್ ತುಂಬಾ ಸಿಂಪಲ್ ಕಥೆಗಳು ಮಲಯಾಳಂನಲ್ಲಿ ಅಷ್ಟು ಸುಲಭವಾಗಿ ಹೇಳ್ಬಿಟ್ರಲ್ಲ ಈ ಕಥೆನ ಅಂತ ಅನ್ಸುತ್ತೆ. ಬಟ್ ಎಷ್ಟು ಇಂಪ್ಯಾಕ್ಟ್ ಕೊಡುತ್ತೆ ಖಂಡಿತ. ಯಾಕೆ ವೈ ಇಟ್ಸ್ ನಾಟ್ ಹ್ಯಾಪ್ನಿಂಗ್ ಇಯರ್ ಅಂದರೆ ಅದು ಸಿನಿಮಾ ಬೇರೆ ಇದು ಸಿನಿಮಾ ಬೇರೆ ಅಂತನಾ? ಎರಡು ಸಿನಿಮಾನೇ, ಡೋಂಟ್ ಡಿಫ್ರೆನ್ಶಿಯೇಟ್. ಅದು ದೊಡ್ಡ ಸಿನಿಮಾ, ಚಿಕ್ಕ ಸಿನಿಮಾ. ಹಂಗೆ ನೀವು ಹಾಕಿದ ಖರ್ಚಿಗೆ ಇವರು ಇಷ್ಟು ಖರ್ಚಿಗೂ ಇದು ಕಲೆಕ್ಟ್ ಮಾಡಿ, ಇದು ಗ್ರೇಟಾ ಅದು ಗ್ರೇಟಾ? ಕತೆ ಹೇಳಬೇಕು, ಕತೆ ಹೇಳ್ಬೇಕು, ಟೆಕ್ನಿಕಾಲಿಟಿ ಹೇಳಿ, ಟೆಕ್ನಿಕಲ್ ಮಾಡಿ, ಸೌಂಡ್ ಮಾಡಿ, ಚೆನ್ನಾಗಿ ಮಾಡಿ, ಇಲ್ಲ ಅಂತಲ್ಲ. ಒಳ್ಳೆ ಕಾಸ್ಟ್ಯೂಮ್ಸ್ ಹಾಕಿ, ಒಳ್ಳೆ ಹೀರೋಯಿನ್ ಹಾಕಿ ಮೇಕಿಂಗ್ ಮಾಡಬೇಕಂದಾಗ ಟೈಮ್ ತಗೊಂಡು ಆಮೇಲೆ ಸ್ಟಾರ್ಟ್ ಮಾಡಿ 3-4 ತಿಂಗಳು ಮಾಡೋದು. ತಿರ್ಗಾ ಅನ್ಎಡಿಟೆಡ್ ಆರ್ಜೆ ನೇತ್ರ ಜೊತೆ ರೇಡಿಯೋ ಸಿಟಿಯಲ್ಲಿ ನಾನ್ ನೇತ್ರ.